ಓಂ ದತ್ತಾತ್ರೇಯಾಯ ನಮಃ. ನಿತ್ಯಭಕ್ತಿ ಕಾರ್ಯಕ್ರಮ ಸುಸ್ವಾಗತವನ್ನು ಕೋರುತ್ತಾ ನಾವೆಲ್ಲ ಹಳೆಯ ಒಂದು ನೆನಪುಗಳನ್ನು ಮೆಲುಕು ಹಾಕಿದಾಗ ಅರಳೆಣ್ಣೆ ಅಂತಕ್ಕಂಥದ್ದು ನಾವು ಇಂಗ್ಲೀಷಲ್ಲಿ ಕ್ಯಾಸ್ಟರ್ ಆಯಿಲ್ ಅಂತ ಏನು ಇವತ್ತಿನ ದಿವಸ ಕರಿತೀವಿ. ಎಲ್ಲ ಕಡೆ ಎಲ್ಲ ಅಂಗಡಿಗಳಲ್ಲೂ ಎಲ್ಲ ಮಾಲ್ಗಳಲ್ಲೂ ಕೂಡ ಈ ಒಂದು ಬಾಟಲಲ್ಲಿ ನಮಗೆ ಕ್ಯಾಸ್ಟರ್ ಆಯಿಲ್ ಅಂತ ಸಿಗುತ್ತೆ. ಅದು ಕೆಲವರಿಗೆ ಗೊತ್ತಿಲ್ಲ, ಕೆಲವರು ಅದನ್ನು ಉಪಯೋಗಿಸೋದಿಲ್ಲ. ಇವತ್ತಿನ ದಿನ ಅರಳೆಣ್ಣೆ ಜ್ಯೋತಿಷ್ಯ ರೀತಿ ನೋಡೋಕೆ ಹೋದಾಗ, ಆಧ್ಯಾತ್ಮಿಕವಾಗಿ ನೋಡೋಕೆ ಹೋದಾಗ, ಹಾಗೆ ನಮ್ಮ ಧಾರ್ಮಿಕವಾಗಿ ನೋಡೋಕೆ ಹೋದಾಗ ಬಹಳಷ್ಟು ಮಹತ್ತರವಾದ ಫಲಗಳನ್ನು ಕೊಡುತ್ತೆ. ಅದರ ಜೊತೆಗೆ ಈ ಒಂದು ಅರಳೆಣ್ಣೆ ನಾವು ಚಿಕ್ಕ ಮಕ್ಕಳಾಗಿದ್ದಾಗ ಹೊಕ್ಕಳಲ್ಲಿ ಅರಳೆಣ್ಣೆ ಕಂಪಲ್ಸರಿಯಾಗಿ, ಹೊಕ್ಕಳಿನಲ್ಲಿ ಅರಳೆಣ್ಣೆ, ಯಾಕೆಂದರೆ ತಾಯಿಯಿಂದ ಮಗುವಿಗೆ ಆಹಾರ ಬರ್ತಕ್ಕಂಥದ್ದೇ ಹೊಕ್ಕಳಿನ ಮುಖಾಂತರ. ಆದರೆ ಈ ಜೀವ ಈ ದೇಹ ಉಸಿರಾಡ್ತಾ ಇರ್ತಕ್ಕಂಥ ಇಲ್ಲಿರ್ತಕ್ಕಂಥ ಪರಮಾತ್ಮ ಸಹ ಆ ಹೊಕ್ಕಳಿನ ಮುಖೇನನೇ ನಮಗೆ ನಮ್ಮ ದೇಹದಲ್ಲೂ ಕೂಡ ಇರ್ತಾನೆ ಅಂತಕ್ಕಂಥದ್ದು ನಮ್ಮ ಧರ್ಮಗ್ರಂಥಗಳಲ್ಲಿ. ಇವತ್ತಿನ ದಿವಸ ಈ ಅರಳೆಣ್ಣೆಯನ್ನು ಯಾಕೆ ಇವತ್ತು ಅರಳೆಣ್ಣೆಯ ಒಂದು ಪ್ರಸ್ತಾಪವನ್ನು ಮಾಡ್ತಾ ಇದ್ದೀವಿ ಅಂದರೆ, ಯಾವುದೇ ಗಂಡು ಮಗು 21 ವರ್ಷದ ತನಕ, ಯಾವುದೇ ಹೆಣ್ಣು ಮಗು 18 ವರ್ಷ, ಇದೇನು ಹೋಟಾಕಲ್ಲ ಅಥವಾ ಒಂದು ಪ್ರಬುದ್ಧತೆ ಬಂದಿದೆ ಅಂತಲ್ಲ, ಯುವಕರು ಅಂತಲ್ಲ, ಅಲ್ಲಿಯ ತನಕ ಅಥವಾ ದೊಡ್ಡೋರು ಸಹ ವಾರಕ್ಕೆ ಒಮ್ಮೆಯಾದರೂ ಅರಳೆಣ್ಣೆಯೇ ಸ್ನಾನವನ್ನು, ಅಂದರೆ ತಲೆಗೆ, ಅದನ್ನು ಅಭ್ಯಂಜನ ಅಂತಿರೋ ಇನ್ನೇನಂತಿರೋ, ಆದರೆ ಅರಳೆಣ್ಣೆಯನ್ನು ತಲೆಗೆ, ಹೊಕ್ಕಳಿಗೆ, ಪಾದಗಳಿಗೆ, ಹಾಗೆ ಅಂಗೈಗಳಿಗೆ, ತಲೆಗೆ, ಒಕ್ಕಳಿಗೆ, ಪಾದಗಳಿಗೆ, ಮಕ್ಕಳಿಗೆ ನಾವು ಸ್ವಲ್ಪ ಹೊತ್ತು ಇಟ್ಟು ಅರಳೆಣ್ಣೆ, ಶುದ್ಧವಾದ ಅರಳೆಣ್ಣೆಯನ್ನಿಟ್ಟು ಸ್ವಲ್ಪ ಬಿಸಿಲಲ್ಲಂಗೆ ಓಡಾಡಿಸಿದ್ರೆ ಇದರಿಂದ 3 ಫಲ. ಒಂದು, ಆ ಮಕ್ಕಳ ಒಂದು ದೇಹದ ಉಷ್ಣಾಂಶ ಸಮತೋಲನವಾಗಿರುತ್ತೆ, ಆರೋಗ್ಯದ ಸಮಸ್ಯೆಗಳು ಕಡಿಮೆ ಆಗುತ್ತೆ, ಮಲಬದ್ಧತೆ ಕಡಿಮೆ ಆಗುತ್ತೆ, ಅದರ ಜೊತೆಗೆ ಆ್ಯಕ್ಟಿವ್ನೆಸ್ ಆಗುತ್ತೆ. ಇವೆಲ್ಲವನ್ನು ಪಕ್ಕಕ್ಕಿಟ್ಟರೆ ಜ್ಯೋತಿಷ್ಯದ ರೀತಿ ನೋಡೋಕೆ ಹೋದಾಗ ಆ ಮಕ್ಕಳಿಗೆ ಕರ್ಮಫಲಗಳು ಕಡಿಮೆ ಆಗುತ್ತೆ, ಬುದ್ಧಿಶಕ್ತಿ ಚುರುಕಾಗುತ್ತೆ, ಗ್ರಹದೋಷಗಳು ಹೊರಟೋಗುತ್ತೆ. ಇದು ಸತ್ಯನ ಅಂದರೆ ಎಲ್ಲವೂ ಕೂಡ ಅನುಭವ ಇದ್ದಾಗಲೇ ಇದರ ಪ್ರತಿಯೊಂದು ಅಷ್ಟೇ. ನಾನು ಹೇಳೋದು ನನ್ನ ಅನುಭವ, ನಮ್ಮ ತಂದೆ ಹೇಳೋದು ಅವ್ರ ಅನುಭವ, ನಮ್ಮ ಗುರುಗಳು ಹೇಳೋದು ಅವ್ರ ಅನುಭವ. ಅದೇ ರೀತಿ ನೋಡೋಕೆ ಹೋದಾಗ ವಾರಕ್ಕೆ ಒಮ್ಮೆ, ಅದರಲ್ಲೂ ಭಾನುವಾರ ಸಿಕ್ಕಾಗ ನಾವು ತಕ್ಷಣ ರಜಾ ಬಂತು ಅಂತ ಮಕ್ಕಳನ್ನ ಕರ್ಕೊಂಡು ಯಾವ ಟೂರುಗಳೋ ಎಲ್ಲೆಲ್ಲೋ ಹೋಗಿ ಬರೋದಕ್ಕಿಂತ ಆ ಮಕ್ಕಳ ಆರೋಗ್ಯದ ವಿಚಾರದಲ್ಲಿ ಸ್ವಲ್ಪ ಗಮನವನ್ನು ಕೊಟ್ಟಿದ್ದೆ ಆದರೆ ವಾರ ಪೂರ್ತಿ ಮಕ್ಕಳು ಸ್ವಲ್ಪ ಆ್ಯಕ್ಟಿವ್ ಆಗಿರೋದ್ರ ಜೊತೆಗೆ ಅವರಿಗೆ ಮೆಮೊರಿ ಪವರ್ ರೈಸ್ ಆಗುತ್ತೆ. ಈ ಅರಳೆಣ್ಣೆಯಿಂದ ಮೆಮೊರಿ ಪವರು ಕೂಡ ರೈಸ್ ಆಗುತ್ತೆ, ಆಲೋಚನಾ ಶಕ್ತಿ ಚೆನ್ನಾಗಿರುತ್ತೆ, ದೃಷ್ಟಿ ತುಂಬ ಚೆನ್ನಾಗಿರುತ್ತೆ. ದೃಷ್ಟಿ ಅರಳೆಣ್ಣೆಯಿಂದ ನಮಗೆ ಗೊತ್ತು, ನಾವು ಎಷ್ಟೋ ಸರಿ ಹೇಳ್ತೀವಿ ಕರಿಬೇವಿನ ಸೊಪ್ಪು 2 ಎಲೆ ತಿಂದರೆ ದೃಷ್ಟಿ ಚೆನ್ನಾಗಿರುತ್ತೆ ಅಂತ. ಎಷ್ಟೋ ಸರಿ ನಾವು ಆಯುರ್ವೇದ ಅಥವಾ ನಮ್ಮ ಹಿರಿಯರು ಕೂಡ ಹೇಳ್ತಾ ಇರ್ತಾರೆ. ಅದೇ ರೀತಿ ಅರಳೆಣ್ಣೆಯನ್ನು ತಲೆಗೆ, ಅಂಗೈಗಳಿಗೆ, ಪಾದಗಳಿಗೆ, ಹೊಕ್ಕಳಿಗೆ ಸ್ವಲ್ಪ ಹಂಗಂತ ಹೇಳಿ ತುಂಬ ಸುರಿದು ಬಿಡೋದಿಲ್ಲ, ಸ್ವಲ್ಪ ಇಟ್ಟು ಆಮೇಲೆ ಒಳ್ಳೆ ಶುದ್ಧವಾದ ಒಂದು ತುಂಬ ಬೆಚ್ಚಗಿನ ನೀರಲ್ಲ, ಮಂದವಾಗಿರ್ತಕ್ಕಂಥ ನೀರಿನಲ್ಲಿ ಆ ಮಕ್ಕಳಿಗೆ ಸ್ನಾನ ಮಾಡಿಸಿದ್ದೆ ಆದರೆ ಆ ಮಕ್ಕಳಿಗೆ ತುಂಬಾ ಒಳ್ಳೆಯದಾಗುತ್ತೆ. ದೊಡ್ಡವರು ಮಾಡ್ಕೋಬೋದು, ಪ್ರತಿಯೊಬ್ಬರೂ ಮಾಡ್ಕೋಬೋದು, ಎಲ್ಲ ವಿಧದಲ್ಲೂ ಶುಭ ಅಂತ ಹೇಳ್ತಾ ಎಲ್ಲ ವಿಚಾರದಲ್ಲೂ ಕೂಡ ನಮಗೆ ನಮ್ಮ ಆ್ಯಕ್ಟಿವ್ನೆಸ್ಸು, ನಮ್ಮ ಮನಸ್ಸು ಎಲ್ಲವೂ ಕೂಡ ಬಹಳಷ್ಟು ಚೆನ್ನಾಗಿರುತ್ತೆ. ಹಿರಿಯರು ಹೇಳ್ತಾ ಇರ್ತಾರೆ, ಎಷ್ಟು ಓದ್ತಿರೋ ನೀವು, ಓದುವ ಅಭ್ಯಾಸವನ್ನು ಬೆಳೆಸ್ಕೊಳ್ಳಿ, ಆಲೋಚಿಸುವ ಶಕ್ತಿ ತಾನಾಗೇ ಬರುತ್ತೆ. ನೀವು ಓದ್ತಾ ಇದ್ದರೆ ಆಲೋಚನೆ ಬರ್ತಾ ಇರುತ್ತೆ. ಆ ಓದೋದಕ್ಕೆ ಏನು ಬೇಕು? ದೇಹ ಚೆನ್ನಾಗಿರಬೇಕು. ಆ ದೇಹ ಚೆನ್ನಾಗಿರಬೇಕು ಅಂದರೆ ಈ ರೀತಿ ಮಾಡ್ಕೋಬೇಕು ಅಂತ ಹೇಳ್ತಾ ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.